ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಮೀಟರ್ ಬಡ್ಡಿ ದಂಧೆಗೆ ಕರ್ನಾಟಕದ ಎಷ್ಟೋ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇದೇ ಮೀಟರ್ ಬಡ್ಡಿ ಆಸೆಗೆ ಬಿದ್ದು ಫೈನಾನ್ಸ್ನಲ್ಲಿ ಹಣ ಹೂಡಿಕೆ ಮಾಡಿದ್ದು ಓರ್ವ ಮಹಿಳೆ. ಕೋಟಿ ಕೋಟಿ ಹಣವನ್ನ ಹೂಡಿದ್ದಂತೆ ಸರೋಜಾ ಬಾರ್ಕೇರ್ ಅನ್ನುವಂಥ ಮಹಿಳೆ ಒಟ್ಟು 1.5 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದು. ಮನೆ ಮಠ ಜಮೀನು ಮಾರಿ ಈಗ ಸಾಲ ತೀರಿಸುವಂತಹ ಕೆಲಸವನ್ನ ಮಹಿಳೆ ಮಾಡಿದ್ದಾರೆ. ಕಮಿಷನ್ ಆಸೆಗೆ ಕೆಲ ಮಹಿಳೆಯರಿಂದ ಹಣವನ್ನ ಸಂಗ್ರಹಿಸಿ ಹೂಡಿಕೆ ಮಾಡುವಂತಹ ಕೆಲಸವನ್ನ ಸರೋಜಾ ಬಾರ್ಕೇರ್ ಮಾಡಿದ್ರು. ಈಗ ಅದೇ ಸರೋಜಾ ಬಾರ್ಕೇರ್ಗೆ ಜೀವನ ಹೇಗೆ ಮಾಡೋದು ಅನ್ನೋದೇ ಚಿಂತೆಯಾಗ್ಬಿಟ್ಟಿದೆ. ನ್ಯೂಸ್ ಫಸ್ಟ್ ಮುಂದೆ ಸರೋಜಾ ಬಾರ್ಕೇರ್ ಕಣ್ಣೀರನ್ನ ಹಾಕಿದ್ದಾರೆ. ಗದಗದ ಸರೋಜಾ ಬಾರ್ಕೇರ್ ಅವರ ದುಸ್ಥಿತಿ ಇದು. 1.5 ಕೋಟಿ ರೂಪಾಯಿ ಹಾಕ್ಸಿದ್ದೀನಿ ಸರ್ ನಾನು. ಈಗ ಏನಂತಂದ್ರಿ, ಒಂದು PG ಒಳಗೆ ನಾನು ಅಡುಗೆ ಮಾಡಕ್ಕೆ ಹೋಗ್ತೀನಿ. ನನ್ನ ಪರಿಸ್ಥಿತಿ ಭಾಳ ಕಷ್ಟ ಐತ್ರಿ ಸರ್. ನನಗೆ ಬದುಕೋದು ಆಗಂಗಿಲ್ರಿ. ನನಗೆ ಆ ಥರ ಐತಿ. ಎಲ್ಲರಿಗೆ ಕೈ ಕಾಲು ಬಿದ್ದು ಆಸ್ತಿ ಎಲ್ಲ ಕಳ್ಕೊಂಡಿನ್ರಿ ನಾನು. ಏನೇನು ಇಲ್ರಿ ಈಗ ನನಗೆ. ಹೇಳ್ಬೇಕಂದ್ರೆ ಬೀದಿಗೆ ಬಂದು ನಿಂತು ಮಕ್ಕಳು ಮರಿ ಎಲ್ಲ ಅನಾಥಕ್ಕವಂತ ನಾ ಬದುಕೇನ್ರಿ ಸರ್. ನಿಜ ಹೇಳ್ಬೇಕಂದ್ರೆ ಬಂಗಾರ ಆಸ್ತಿ ಏನೇನು ಇಲ್ರಿ ಸರ್. ಈಗ ನಾನು ಮನಿ ಮೇಲೆ 12 ಲಕ್ಷ ರೂಪಾಯಿ ಲೋನ್ ಐತ್ರಿ. ಅದನ್ನ ಕಟ್ಟಾಕ ಅಲ್ಲಿ ಇಲ್ಲಿ ಅಲಿಬೇಕು ನಾನು. ಆ ಪರಿಸ್ಥಿತಿ ಒಳಗೆ ಐತಿ. ನಮಗೆ ಇದಗಿರ್ಲಿಂತ್ರ ನ್ಯಾಯ ಒದಗಿಸ್ಕೊಡ್ರಿ ಸರ್ ಅಂತ. ಇಲ್ಲಿ ವಿಜಯನಗರ ಹೈಸ್ಕೂಲ್ ಕಡೆ ನಮ್ಮ ತಂದೆಯವ್ರ ಆಸ್ತಿ ಮಾರಿ 2 ಪ್ಲಾಟ್ ಹಿಡ್ದಿದ್ವಿ ರೀ. ನಮ್ಮ ತಂಗಿದು ನಂದು ಅದನ್ನು ಮಾರಿದ್ವಿ. ಒಂದು 10 ತೊಲಿ ಬಂಗಾರ ಅದೆಲ್ಲ ಮಾರಿದೆ. LIC ಎಲ್ಲ ಶರಣ್ ಮಾಡಿದೆ. ಒಟ್ಟು 1 ರೂಪಾಯಿನೂ ಏನು ಇಲ್ಲ ನೋಡ್ರಿ. ಈಗ ಬರೇ ಸಾಲ 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 ರೀ. ಇದನ್ನ ತೆಗೆದು ಅದಕ್ಕೆ ಹಾಕೋದು, ಅದನ್ನ ತೆಗೆದು ಇದಕ್ಕೆ ಹಾಕೋದು, ಸಾಲ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ನ್ಯೂಸ್ ಫಸ್ಟ್ ಮುಂದೆಯೇ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ಸರೋಜಾ ಬಾರ್ಕೇರ್ ಅವರು. ಅವ್ರಿಗೆ ದೋಖ ಆಗಿದ್ದು ಹೇಗೆ? ಅವರು ಇತರರಿಂದ ಹಣವನ್ನ ಸಂಗ್ರಹ ಮಾಡಿದ್ದು ಯಾವ ಕಾರಣಕ್ಕಾಗಿ? ಮೈಕ್ರೋ ಫೈನಾನ್ಸ್ನವರು ಯಾವ ರೀತಿ ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಂತೆ ಸುರೇಶ್? ಹೌದು ವಿದ್ಯಾಶ್ರೀ, ಏನು ಕಳೆದ ಒಂದು 7-8 ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಈ ರೀತಿಯಾದಂತ ಏನು ಮೈಕ್ರೋ ಫೈನಾನ್ಸ್ಗಳು ಏನು ಗುಬ್ಬಕ್ಕಾಗಕ್ಕ ಅನ್ನುವಂತ ಏನು ಯಾವುದೇ ರೀತಿಯಾದಂತ ಅನ್ರಿಕಗ್ನೈಸ್ಡ್ ಅಂದ್ರೆ RBIದಿಂದ ಅನ್ರಿಕಗ್ನೈಸ್ಡ್ ಆಗಿರ್ತಕ್ಕಂಥ ಈ ತರದೊಂದು ಮೈಕ್ರೋ ಫೈನಾನ್ಸ್ಗಳು ಸಾಕಷ್ಟು ಬೀಡಿ ಬಿಟ್ಟಿವೆ. ಸುಮಾರು ಒಂದು 15ರಿಂದ 20 ಮೈಕ್ರೋ ಫೈನಾನ್ಸ್ಗಳು ಲಕ್ಷ ಮಹಿಳೆಯರಿಗೆ ವಂಚನೆ ಮಾಡ್ತಾ ಇರುವಂತ ಸಾಕಷ್ಟು ಏನು ಪ್ರಕರಣಗಳು ನಡೀತಾ ಇವೆ. ಹೀಗಾಗಿ ಏನು ಸರೋಜಾ ಬಾರ್ಕೇರ್ ಅನ್ನ ಮಹಿಳೆ ಏನು ಗದಗ ನಗರದ ನಿವಾಸಿ, ಇವರು ಜನಸ್ನೇಹ ಅನ್ನುವಂತ ಒಂದು ಮೈಕ್ರೋ ಫೈನಾನ್ಸ್ ನಲ್ಲಿ ಏನು ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ಬೇರೆ ಬೇರೆ ಜನರ ಮಹಿಳೆಯರ ಕಡೆಯಿಂದ ಕೂಡ 1000, 10,000, 20,000 ಈ ತರ ಸುಮಾರು ಸಾವಿರಾರು ಮಹಿಳೆಯರ ಕಡೆಯಿಂದಂತೂ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಸುಮಾರು ಸಾಕಷ್ಟು ಲಕ್ಷಾಂತರ ಹಣವನ್ನು ಕೂಡ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅಂದ್ರೆ ಅವರಿಗೆ ಹೇಳಿರ್ತಾರೆ ಒಂದು 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಇದು ಒಂದ್ ರೀತಿ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ಅವರು ಆಸೆ ಹಚ್ಚಿರ್ತಾರೆ. ಅಂದ್ರೆ ಅವರು ಇವ್ರೇನು ಹಣ ಸಂಗ್ರಹ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಹಣದಿಂದ ಬೇರೆ ಬೇರೆ ರಿಯಲ್ ಎಸ್ಟೇಟ್ ದಂಧೆ ಆಗಿರ್ಬೋದು, ಈ ತರದಲ್ಲಿ ಹಣ ತೊಡಗಿಸಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಹಣ ಕೊಡ್ತೇವೆ. ಅಂದ್ರೆ 2 ವರ್ಷಗಳಲ್ಲಿ ನಿಮ್ದು ಹಣ ದುಪ್ಪಟ್ಟಾಗುತ್ತೆ. 1 ಲಕ್ಷ ಹಾಕಿದ್ರೆ ನಿಮ್ಗೆ 3 ಲಕ್ಷ ಕೊಡ್ತೇವೆ ಅನ್ನೋ ಆಸೆಯನ್ನ ಹಚ್ಚಿ ಅವರಿಗೆ ಸಾಕಷ್ಟು ಹಣವನ್ನ ಈ ರೀತಿಯಾಗಿ ಹಣ ಏನು ಸಂಗ್ರಹ ಮಾಡಿಕೊಂಡು ಇನ್ವೆಸ್ಟ್ ಮಾಡಿಕೊಂಡು ಮೋಸ ಮಾಡಿರುವಂತದ್ದು. ಹೀಗಾಗಿ 10 ಪೈಸೆ ಕೂಡ ಅವರಲ್ಲಿ ಈಗ ಸದ್ಯ ಇಲ್ಲ. ಅವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಸುಮಾರು 1.5 ಕೋಟಿ ರೂಪಾಯಿನ ಏನು ಜನಸ್ನೇಹ ಫೈನಾನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅವ್ರಿಗೆ 10 ಪೈಸೆ ಅದರಿಂದ ಲಾಭ ಬಂದಿಲ್ಲ. ವಿಪರ್ಯಾಸ ಅಂತಂದ್ರೆ ಅವ್ರ ಏನು ಜಮೀನಿತ್ತು ಮತ್ತೆ ಮನೆ ಇತ್ತು, ಈ ರೀತಿ ಸುಮಾರು ಎಲ್ಲವನ್ನೂ ಮಾರಿ, ಅಂದ್ರೆ ಅವರು ಒಬ್ಬ ತಂದೆಗೆ 2 ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಯಾವ ರೀತಿ ಗಂಡು ಮಕ್ಳು ಇರೋದಿಲ್ಲ. ಈ ಏನು 2 ಅಕ್ಕ ತಂಗಿ ಏನು ಹೆಸರಲ್ಲಿ ಇರ್ತಕ್ಕಂಥ ಏನು ಆಸ್ತಿ ಇತ್ತು ಎಲ್ಲ ಕೂಡ ಮಾರಿ ಸುಮಾರು 50 ಲಕ್ಷ ರೂಪಾಯಿನ ಏನು ಜನರಿಗೆ ಏನು ಇನ್ವೆಸ್ಟ್ ಮಾಡಿದ್ರು, ಏನು ಬೇರೆ ಬೇರೆ ಕಡೆ ಸಂಗ್ರಹ ಮಾಡಿದ್ರು, ಅವ್ರಿಗೆಲ್ಲ ಸಾಲ ಹರಿದಿದ್ದಾರೆ. ಇನ್ನೂ 1 ಕೋಟಿ ರೂಪಾಯಿ ಹೇಗೆ ತೀರಿಸೋದು ಅನ್ನೋದು ಕೂಡ ದೋಸ್ತೆ ಅಂತ ಆಗಿದೆ. ಹೀಗಾಗಿ ಮನೆ ನಡೆಸುವ ಸಂಬಂಧಕ್ಕಾಗಿ ಅವ್ರು ಏನು ಮನೆ ಜೀವನ ನಡೆಸಬೇಕು, ಅದಕ್ಕೆ ಈಗ PGಯಲ್ಲಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮುಸ್ರಿಯನ್ನು ತಿಕ್ಕುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಹೀಗಾಗಿ ನಮಗೆ ಯಾಗಾದ್ರೂ ಮಾಡಿ ಹಣವನ್ನ ವಾಪಸ್ ಕೊಡ್ಬೇಕು ಅನ್ನುವಂತ ಒತ್ತಾಯ ಮಾಡ್ತಿದ್ರೆ, ನ್ಯಾಯ ಕೊಡಿಸ್ಬೇಕಂತ ಎಲ್ಲಾ ಕಡೆ ಕೂಡ ಈಗಾಗಲೇ ಹೋರಾಟ ಮಾಡಿದ್ರೆ, ಮತ್ತೆ SP ಅವರಿಗೆ DC ಅವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.